ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ನಮ್ದು ಬಡವರಿಗಾಗಿ ಇರುವ ಸರ್ಕಾರ. ನಮ್ಮ ಸರ್ಕಾರ ಬಂದ್ರೆ ಬಡತನ ಅನ್ನೋದು ಇರೋದೇ ಇಲ್ಲ. ಬದುಕೋಕೆ ಹಣ, ಓಡಾಡೋಕೆ ಬಸ್, ಮನೆಯಲ್ಲಿದ್ದಾಗ ಕರೆಂಟ್, ಊಟಕ್ಕೆ ಅಕ್ಕಿ ಎಲ್ಲವನ್ನ ಕೊಡ್ತೀವಿ ಅನ್ಕೊಂಡು ಕನ್ನಡಿಗರ ಕಣ್ಣಿಗೆ ಮಣ್ಣನ್ನ ಹಾಕಿ ಅಧಿಕಾರಕ್ಕೆ ಬಂದ ಪಕ್ಷವೇ ಕಾಂಗ್ರೆಸ್. ಈಗ ಬಡವರು ಯಾಕಾದ್ರೂ ನಾವು ಕಾಂಗ್ರೆಸ್ ಪಕ್ಷವನ್ನ ನಂಬಿ ಮೋಸ ಹೋದ್ವೋ ಅಂತ ಕಂಗಾಲಾಗಿದ್ದಾರೆ. ಒಂದು ಕಡೆ ಬಡ ರೈತರ ಹೊಲ ಗದ್ದೆಯನ್ನ ಸರ್ಕಾರವೇ ಮುಂದೆ ನಿಂತು ಕಿತ್ತುಕೊಳ್ಳೋಕೆ ನೋಟಿಸ್ ಕೊಡ್ತಾ ಇದೆ. ಇನ್ನೊಂದು ಕಡೆ ಬಡ ರೋಗಿಗಳು ಸರ್ಕಾರದಿಂದ ಬೇಸತ್ತು ಹೋಗಿದ್ದಾರೆ. ಯಾಕಂದ್ರೆ ಈಗ ಕರ್ನಾಟಕದ ಸರ್ಕಾರಿ ಆಸ್ಪತ್ರೆಗಳಲ್ಲಿ 250 ವಿವಿಧ ಔಷಧಿಗಳು ಔಟ್ ಆಫ್ ಸ್ಟಾಕ್. ಇದು ಅಚ್ಚರಿಯಾದ್ರೂ ಸತ್ಯ. ಸರ್ಕಾರಿ ಆಸ್ಪತ್ರೆಗಳಿಗೆ ಬರೋದೇ ಆರ್ಥಿಕವಾಗಿ ಹಿಂದುಳಿದ ಜನರು. ಅಲ್ಲಿ ಬಂದು ಡಾಕ್ಟರ್ ಅನ್ನ ನೋಡಿದ ಮೇಲೆ ಆಸ್ಪತ್ರೆ ಒಳಗಿರುವ ಮೆಡಿಕಲ್ ಶಾಪಿಗೆ ಹೋಗಿ ಔಷಧಿ ಕೇಳಿದ್ರೆ ಇದು ಇಲ್ಲ, ಅದು ಖಾಲಿ ಆಗಿದೆ ಅನ್ನುವ ಉತ್ತರ ಸಿಗುತ್ತೆ. ಇದರಿಂದ ಪ್ರೈವೇಟ್ ಮೆಡಿಕಲ್ ಶಾಪ್ಗಳಿಗೆ ಹೋಗುವ ಪ್ರಮೇಯ ಬಂದಿದೆ. ಪಾಪ ಬಡವರ ಗೋಳು ಸರ್ಕಾರಕ್ಕೆ ಕೇಳ್ತಾನೆ ಇಲ್ಲ. ಯಾಕಂದ್ರೆ ಕೇಳೋ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ. ಔಟ್ ಆಫ್ ಸ್ಟಾಕ್ ಅಂತ ಬೋರ್ಡ್ ಕೊಡೋದಿಕ್ಕೂ ಕೂಡ ಸರ್ಕಾರದ ಖಜಾನೆಯಲ್ಲಿ ಹಣ ಇರೋದು ಡೌಟ್ ಇದೆ. ಸರ್ಕಾರಿ ಔಷಧ ದಾಸ್ತಾನು ಕೇಂದ್ರಗಳಲ್ಲಿ ಔಷಧಿಗಳು ಖಾಲಿ ಅನ್ನುವ ಉತ್ತರ. ಮತ್ತೊಂದೆಡೆ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದಲ್ಲಿ 250 ಔಷಧಿಗಳ ದಾಸ್ತಾನು ಸಂಪೂರ್ಣ ಖಾಲಿ. ಔಷಧ ಕೊರತೆಗೆ ಕಾರಣವೇನು ಅನ್ನೋದನ್ನ ಹುಡುಕ್ತಾ ಹೋದ್ರೆ ಅವರು ಹೇಳೋದು ಟೆಂಡರ್ ಪ್ರಕ್ರಿಯೆ ತಡವಾಗಿದೆ, ಹೀಗಾಗಿ ಔಷಧ ಕೊರತೆ ಉಂಟಾಗಿದೆ ಅನ್ನೋದು. ಟೆಂಡರ್ ಕರಿಬೇಕಿದ್ದು ಯಾರು? ಮೋದಿ ಸರ್ಕಾರನ ಅಥವಾ ಪಕ್ಕದ ತೆಲಂಗಾಣನ? ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರವೇ ಕರಿಬೇಕಿತ್ತು. ವೈದ್ಯಕೀಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಗಮನವನ್ನ ಹರಿಸಬೇಕಿತ್ತು. ಅವರು ತಮ್ಮ ಖಾಸಗಿ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇರೋ ಹಾಗಿದೆ. ಸರ್ಕಾರದ ಈ ಬೇಜವಾಬ್ದಾರಿಗೆ ಔಷಧಿಗಳ ಪೂರೈಕೆನೂ ಇಲ್ಲ, ಲಭ್ಯತೆನೂ ಇಲ್ಲ. ಹಾಗಾದ್ರೆ ಬಡ ರೋಗಿಗಳು ಏನ್ ಮಾಡ್ಬೇಕು? ಒಂದೇ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ಬೇಕು, ಅಥವಾ ಸರ್ಕಾರಿ ಡಾಕ್ಟರ್ ಬರೆದು ಕೊಟ್ಟ ಔಷಧಿಯನ್ನ ಡಬಲ್ ಬೆಲೆಗೆ ಪ್ರೈವೇಟ್ ಮೆಡಿಕಲ್ ಇಂದ ಖರೀದಿ ಮಾಡ್ಬೇಕು. ಇಲ್ಲಿ ತನಕ ಕಾಂಗ್ರೆಸ್ ರಾಜ್ಯವನ್ನ ತಂದು ನಿಲ್ಸಿದೆ. 250 ವಿವಿಧ ಔಷಧ ಅಂದ್ರೆ ಸಾಮಾನ್ಯವಾಗಿ ಆಸ್ಪತ್ರೆಯಲ್ಲಿ ತೋರಿಸುವ ಕಾಯಿಲೆಗಳು ಇರ್ತವೆ. ಬ್ರೈನ್ ಸಮಸ್ಯೆ, ಹಾರ್ಟ್ ಸಮಸ್ಯೆ ಇದ್ದಲ್ಲಿ ನೇರವಾಗಿ ಆಪರೇಷನ್ ಅನ್ನ ಸಜೆಸ್ಟ್ ಮಾಡ್ತಾರೆ. ಬಟ್ ಜನರಲ್ ಕಾಯಿಲೆಗಳಾದ ಶೀತ, ನೆಗಡಿ, ಜ್ವರ, ಪಿತ್ತ, BP, ಶುಗರ್ ಹೀಗೆ ಇರುವಾಗ ಸರ್ಕಾರಿ ಆಸ್ಪತ್ರೆಗಳನ್ನ ಹುಡುಕಿಕೊಂಡು ಬರೋದು. ಆದ್ರೆ ಅವರು ಪ್ರೈವೇಟ್ ಮೆಡಿಕಲ್ ಶಾಪ್ ನಲ್ಲಿ ತಮ್ಮ ದುಡ್ಡನ್ನ ಖಾಲಿ ಮಾಡಿ ಮನೆಗೆ ಹೋಗುವ ಸ್ಥಿತಿ ಬಂದಿದೆ. ಇನ್ನೊಂದು ವಿಚಾರವನ್ನ ಗಮನಿಸಿದ್ರ? ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಇಡೀ ಭಾರತದ ಬಡವರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಔಷಧ ಸಿಗ್ಬೇಕು ಅನ್ನುವ ದೃಷ್ಟಿಯಲ್ಲಿ ಜನೌಷಧಿ ಕೇಂದ್ರವನ್ನ ಉದ್ಘಾಟನೆ ಮಾಡಿದ್ರು. ಅದು ಎಲ್ಲಾ ಕಡೆಗಳಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಅನ್ನ ತೋರಿಸ್ತು. ಆದ್ರೆ ಇದೇ ಕರ್ನಾಟಕ ಸರ್ಕಾರ ಕರ್ನಾಟಕದ ಸರ್ಕಾರಿ ಆಸ್ಪತ್ರೆಯ ಒಳಗೆ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರವನ್ನ ತೆರೆಯೋಕೆ ಅನುಮತಿ ನೀಡಲ್ಲ ಅಂತ ವೈದ್ಯಕೀಯ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ರು. ನಮ್ಮ ಸರ್ಕಾರವೇ ಬೇಕಿರುವ ಔಷಧಿಗಳನ್ನ ರಾಜ್ಯದ ಜನರಿಗೆ ಕೊಡುವ ಶಕ್ತಿ ಇರುವಾಗ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರವನ್ನ ಯಾಕೆ ತೆರಿಬೇಕು ಅನ್ನುವ ದೌಲತ್ತಿನ ಮಾತನ್ನ ಹೇಳಿದ್ರು. ಆಗಸ್ಟ್ ತಿಂಗಳಲ್ಲಿ ಇದೊಂದು ನಿರ್ಧಾರಕ್ಕೆ ಸರ್ಕಾರ ಬಂದಿತ್ತು. ಆದ್ರೆ ಆಗಸ್ಟ್ ಇಂದ ಇಲ್ಲಿಗೆ 3 ತಿಂಗಳಲ್ಲಿ ಔಷಧಿಯನ್ನ ಕೊಡುವ ಶಕ್ತಿಯೇ ಕಾಂಗ್ರೆಸ್ಗೆ ಇಲ್ಲವಾಯ್ತು. ಆ ಕಡೆ ಜನರಿಗೆ ಕಡಿಮೆ ಬೆಲೆಯಲ್ಲಿ ಔಷಧಿ ನೀಡುತ್ತಿದ್ದ ಜನೌಷಧಿ ಕೇಂದ್ರ ಕೂಡ ಇಲ್ಲ. ಈ ಕಡೆಯಲ್ಲಿ ರಾಜ್ಯ ಸರ್ಕಾರ ಕೊಡುವ ಮೆಡಿಸಿನ್ ಕೂಡ ಇಲ್ಲ. ಹೇಳಿ ಬಡವರು ಎಲ್ಲಿ ಹೋಗಿ ಸಾಯ್ಬೇಕು? ಇದೇನಾ ಬಡತನದ ವಿರುದ್ಧ ಕಾಂಗ್ರೆಸ್ ಸಮರ? ಇದೇನಾ ಬಡವರ ಬದುಕಲ್ಲಿ ಬೆಳಕು ಮೂಡಿಸೋದು? ಇನ್ನು ಕೆಲವು ಮಾಹಿತಿಗಳ ಪ್ರಕಾರ ಇದೊಂದು ಪಾರ್ಟ್ ಆಫ್ ಮೆಡಿಕಲ್ ಮಾಫಿಯಾ ಅನ್ನೋದು. ಪ್ರೈವೇಟ್ ಮೆಡಿಕಲ್ ಶಾಪ್ಗಳಿಗೆ ಲಾಭ ಆಗೋಕೆ ತಮ್ಮಲ್ಲಿ ಔಷಧಿ ಇದ್ರೂ ಕೂಡ ಔಟ್ ಆಫ್ ಸ್ಟಾಕ್ ಅಂತಿದ್ದಾರೆ ಅನ್ನೋದು ಜನರ ಮಾತು.
ಇದೊಂದು ಅನುಮಾನ ಬಂದೇ ಬರುತ್ತೆ. ಬಹುತೇಕ ಎಲ್ಲಾ ನಿಗಮಗಳಲ್ಲಿ ಲೂಟಿ ಹೊಡೆದು ಆಗಿದೆ. ಇದೊಂದು ನಿಗಮ ಕಾಂಗ್ರೆಸ್ಗೆ ಏನು ನಂಜು ಅಲ್ಲ. ಹೀಗಾಗಿ ಜನ ಅನುಮಾನ ಪಡೋದ್ರಲ್ಲಿ ಅನುಮಾನವೇ ಇಲ್ಲ. ಜನಾಕ್ರೋಶ ಹೆಚ್ಚಾಗೋಕೆ ಮುನ್ನ ಔಷಧಿಯ ವ್ಯವಸ್ಥೆ ಮಾಡಿ. ನಿಮ್ಮ ಕೈಯಲ್ಲಿ ಆಗಲ್ಲ ಅನ್ನುವ ಸತ್ಯ ಗೊತ್ತಾದ ತಕ್ಷಣ ಮೋದಿಜಿಯ ಕನಸಿನ ಜನೌಷಧಿ ಕೇಂದ್ರವನ್ನ ರಾಜ್ಯದ ಆಸ್ಪತ್ರೆಗಳಲ್ಲಿ ಸ್ಥಾಪಿಸೋಕೆ ಅನುಮತಿ ನೀಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.